ಅಂತಂದ್ರೆ ಹೆಂಗೆ 100 ವರ್ಷಗಳ ಕಾಲ ಬದುಕೋದು, ಹೆಂಗೆ ಬದುಕಬೇಕು 100 ವರ್ಷಗಳ ಕಾಲ, ಇದು ತಿನ್ನಬೇಕಾ ಅದು ತಿನ್ನಬೇಕಾ, ಇದು ಕುಡಿಬೇಕಾ ಅದು ಕುಡಿಬೇಕಾ, ಹಿಂಗೆ ಲೈಫ್ ಸ್ಟೈಲ್ ಇರಬೇಕಾ ಹಂಗೆ ಲೈಫ್ ಸ್ಟೈಲ್ ಇರಬೇಕಾ, ಇವಾಗ ನಮಗೆಲ್ಲ ನಾಲೆಜ್ ಬಂದದ. ಓಕೆ, ಎರಡೇ ರೀಸನ್ ಅವ ನಾವು 100 ವರ್ಷನೂ ಬದುಕ್ಬೋದು ಅಥವಾ ಎಷ್ಟೇ ವರ್ಷಗಳ ಬದುಕಲಿ ಸಂತೃಪ್ತಿಯಿಂದ, ಆನಂದದಿಂದ, ಆರೋಗ್ಯದಿಂದ ಬದುಕ್ಬೋದು. ನನ್ನ ಪ್ರಕಾರ, ನನ್ನ ಅನಿಸಿಕೆ ಪ್ರಕಾರ 2 ರೀಸನ್ ಏನಪ್ಪ ಅಂತಂದ್ರೆ, ಹೆಂಗೆ 100 ವರ್ಷಗಳ ಕಾಲ ಬದುಕಿದ್ರು ನಮ್ಮ ಅಜ್ಜ ತಾತ ಅಥವಾ ನಮ್ಮ ಹಿರಿಯರು, ನಮ್ಮ ಅಜ್ಜಿಯರು ಎಲ್ಲರೂ ಹೆಂಗೆ ಬದುಕ್ಯಾರ ಅವಾಗಿನ ಕಾಲದವ್ರು ಅಂತಂದ್ರೆ, ಅವ್ರಿಗೆ ಹಿಂಗೆ ನಮ್ಮಂಗೆ ನಾಲೆಜ್ ಇರಲಿಲ್ಲ, ವಾಟ್ಸಪ್ ಇರಲಿಲ್ಲ, ಗೂಗಲ್ ಇರಲಿಲ್ಲ, ಯೂಟ್ಯೂಬ್ ಇರಲಿಲ್ಲ, ಸರ್ಚ್ ಮಾಡಿ ಏನೆಲ್ಲ ನೋಡ್ಬೇಕಂತಂದ್ರೆ ಅವ್ರಿಗೆ ಯಾವುದೇ ರೀತಿಯಿಂದ ಅವಕಾಶಗಳು ಇರಲಿಲ್ಲ. ಅಂದರೂ ಅವರು ನಮ್ಗಿಂತ ಚಂದ ಬದುಕ್ಯಾರ, ನಮ್ಗಿಂತ ಲೈಫ್ ಸ್ಪಾನ್ ಭಾಳ ದೊಡ್ಡದಿತ್ತು ಅವ್ರದ್ದು. ಅದು ಹೆಂಗೆ ಸಾಧ್ಯ ಆಯ್ತು ಅವ್ರಿಗೆ ಅಂತಂದ್ರೆ, ನನ್ನ ಪ್ರಕಾರ ಇದು ಬೇರೆಯವರಿಗೆ ಹೆಂಗೆ ಸಮಂಜಸ ಅನ್ನಿಸ್ತದೋ ಅಸಮಂಜಸ ಅನ್ನಿಸ್ತದೋ ನನಗದು ತಿಳಿಯಂಗಿಲ್ಲ. ನನ್ನ ಪ್ರಕಾರ ಏನಪ್ಪ ಅಂತಂದ್ರೆ, 2 ರೀಸನ್ ಅವ ಇದಕ್ಕೆ. ನಮ್ಮ ಜೀವನ ಸಂತೃಪ್ತಿಯಿಂದ ಬದುಕಲಿಕ್ಕೆ, ಬಾಳ್ಲಿಕ್ಕೆ ಅಥವಾ ನಮ್ಮದು ಲೈಫ್ ಸ್ಪೈನ್ನ ವೃದ್ಧಿ ಮಾಡ್ಲಿಕ್ಕೆ. ಅವಕ್ಕೆ ನಮ್ಮ ಕೈಯಾಗ ಏನೂ ಇಲ್ಲ, ಯಾವಾಗ ಸಾವು ಬರ್ತದೆ ಅವು ಸಾಯಬೇಕು, ಎಷ್ಟು ದಿವಸ ಇರಬೇಕು ಅಷ್ಟೇ ದಿವಸ ಇರಬೇಕು. ಆದರೆ ಒಂದೇ ದಿವಸ ಇರಲಿ ನಾವು ಹೆಂಗೆ ಬದುಕೀವಿ ಅದನ್ನು ಒಂದು ಕ್ವಶನ್ ಆಗ್ತದೆ. ಓಕೆ, 2 ರೀಸನ್ ಯಾವಪ್ಪ ಅಂತಂದ್ರೆ, ಫಸ್ಟ್ ರೀಸನ್ ಏನಂತಂದ್ರೆ, ನಾವು ಯಾವುದೇ ರೀತಿಯಿಂದ ನಮ್ಮದೇ ಆದಂಥ ಜೀವಕ್ಕೆ ನಾವು ಬೆಲೆ ಕೊಟ್ಕೋತಾ ಇಲ್ಲ. ವಿ ಆರ್ ನಾಟ್ ಮೈಂಡಿಂಗ್ ಅವರ್ ಓನ್ ಬಿಸ್ನೆಸ್ ಅಂದರೆ ಇದು ಬರೀ ಕೆಲಸ, ರೊಕ್ಕ ಇದಕ್ಕೇನು ಸೀಮಿತ ಅಂತ ಅನ್ಸಂಗಿಲ್ಲ ನನಗೆ. ಬಿಸ್ನೆಸ್ ಅಂದ್ರೆ ಎಲ್ಲನೇ ಬಂತು. ನಾ ಯಾರು, ನಾ ಈ ಭೂಮಿಗೆ ಎದಕ್ಕೆ ಬಂದೀನಿ, ಏನು ಮಾಡಬೇಕು, ನಂದು ಅಚೀವ್ಮೆಂಟ್ ಏನು, ನನಗೆ ಎದರೊಳಗೆ ಇಂಟ್ರೆಸ್ಟ್ ಅದ, ನಾ ಹೆಂಗೆ ಮುಂದೆ ಹೋದ್ರೆ ನನ್ನ ಜೀವನ ಮುಂದೆ ಹೋಗ್ತದ, ಅಥವಾ ನಾ ಇದು ಬಿಟ್ಟರೆ ನಂದು ಹಿಂಗೆ ಆಗ್ತದ, ನಾ ಇದು ಮಾಡಿಲ್ಲ ಅಂದ್ರೆ ನನ್ನ ಬದುಕೊಳಗೆ ಸ್ವಲ್ಪ ಸುಧಾರಿಸ್ಕೊಳ್ಬೇಕು. ಇವೆಲ್ಲ ನಮ್ಮದು ಮೈಂಡಿಂಗ್ ಓನ್ ಬಿಸ್ನೆಸ್ ಒಳಗೆ ಬರ್ತಾವೆ. ಬಿಸ್ನೆಸ್ ಅಂದರೆ ಬರೀ ರೊಕ್ಕ ಗಳಿಸೋದು, ನೌಕರಿ ಮಾಡೋದು, ಬಿಸ್ನೆಸ್ ಮಾಡೋದು ಅದಕ್ಕೆ ರಿಲೇಟೆಡ್ ಇಲ್ಲ. ಬಿಸ್ನೆಸ್ ಮೈಂಡಿಂಗ್ ಅವ್ರ ಓನ್ ಬಿಸ್ನೆಸ್ ಅಂದರೆ ಹುಟ್ಟಿನಿಂದ ನಾವು ಸಾಯೋ ತನಕ ನಮ್ಮ ಸಲುವಾಗಿ ನಾವು ಏನಾರೇ ಹೋರಾಡ್ತೀವಿ, ನಮ್ಮ ಸಲುವಾಗಿ ನಾವು ಏನಾರ ಬಡ್ದಾಡ್ತೀವಿ, ಅಥವಾ ನಮ್ಮ ಸಲುವಾಗಿ ನಾವು ಏನನ್ನ ವಿನಿಯೋಗಿಸ್ಕೋತೀವಿ ನಮ್ಮ ಸಮಯ ಅಂತಂದ್ರೆ ಅದು ಕೂಡ ಮೈಂಡಿಂಗ್ ಅವರ್ ಓನ್ ಬಿಸ್ನೆಸ್ಸೇ. ಹೆಂಗೆ ಈಗ ನಾವು ಹೆಂಗೆ ಓನ್ ಬಿಸ್ನೆಸ್ ನಾವು ಮಾಡ್ತಾ ಇಲ್ಲ ಅಂತಂತ ನೀವಂತ ಕೇಳಿದ್ರೆ, ಈಗ ನಾವು ಮುಂಜಾನೆ ಸಂಜೆ ನಾವು ಊಟ ಮಾಡ್ತೀವಿ, ನಾವು ನಿದ್ದೆ ಮಾಡ್ತೀವಿ, ನಾವು ಕೆಲಸ ಮಾಡ್ತೀವಿ, ನಾವು ಅದು ಮಾಡ್ತೀವಿ, ನಾವು ಎಲ್ಲ ಮತ್ತು ಇದು ನಮ್ಮ ಮೈಂಡಿಂಗ್ ಬಿಸ್ನೆಸ್ ಅದಲ್ಲ. ಇದ್ರಲಿಂದ ಯಾಕೆ ನಾವು 100 ವರ್ಷ ಬದುಕಲಾಗಿವಿ ಅಂತ ಒಂದು ಕ್ವಶನ್ ಬರ್ತದೆ. ನಮಗೂ ಆಗ್ತದೆ, ನಿಮಗೂ ಆಗ್ತದೆ. ಯಾಕೆ ಆಗಲ್ಲಾಗ್ಯದ ಅಂತಂದ್ರೆ, ಆವಾಗಿನ ಕಾಲದವ್ರದ್ದು ಆಯುಷ್ಯ ಹೆಚ್ಚಿಗೆ ಅಂತ ನಾವು ಎಲ್ಲರೂ ಒಪ್ಕೊಳ್ತೀವಿ. ಈಗ ಅದೇ ಪಾಯಿಂಟ್ ಇಟ್ಕೊಂಡು ನಾನು ಮಾತಾಡ್ತೀನಿ. ಆವಾಗ ಅಜ್ಜ ಆಗಲಿ, ಅಜ್ಜಿ ಆಗಲಿ, ತಾತ ಆಗಲಿ, ಅವ್ರು ಯಾರೇ ಒಂದು 100 ವರ್ಷ ಬದುಕ್ಯಾರಂದ್ರೆ ಸಣ್ಣಗೆ ಅವ್ರದ್ದು ಹೆಂಗೆ ಬದುಕು ಹೋದ್ರು ಅವರು ಅಂಥೇಳಿ ನೋಡಿದ್ರೆ ಸುಮ್ಮ ಅವಲೋಕನ ಮಾಡಿದ್ರೆ, ನಾವೇನು ನೋಡಿಲ್ಲ ಈಗಿನ ಕಾಲದವರು. ಅವ್ರು ಹೇಳೋದು ಮಾಡೋದು ಮೂವೀಸ್ ಇಂಥವೆಲ್ಲ ನೋಡಿ ಅಥವಾ ಇನ್ಸ್ಪೈರಿಂಗ್ ಸ್ಟೋರೀಸ್ ಎಲ್ಲ ಕೇಳಿ ಏನು ಅನ್ನಿಸ್ತದೆ ಅಂತಂದ್ರೆ, ಈಗ ಅಜ್ಜಿ ಆಗಲಿ ಅಜ್ಜ ಆಗಲಿ ಅವ್ರು ಹೆಂಗೆ ಬದುಕ್ಯಾರ, ಜಸ್ಟ್ ಅವ್ರದ್ದೇ ಅಂತ ಒಂದು ವೇ ಇರ್ತಿತ್ತು. ಅವರು ಒಂದು ಪರ್ಪಸ್ ಕಂಡ್ಕೊಂಡ್ಬಿಡ್ತಾರೆ ಲೈಫಿಗೆ. ಹುಡ್ದಾಗಿಂದೆ ಯಾರಿಗೂ ಫೋರ್ಸ್ ಮಾಡ್ತಿಲ್ಲ, ನೀ ಇದೇ ಓದಬೇಕು, ನೀ ಇದೇ ತಿನ್ನಬೇಕು, ನೀ ಇಷ್ಟೇ ಶಾಲೆ ಕಲಿಬೇಕು, ನೀ ಇಷ್ಟೇ ರೊಕ್ಕ ಗಳಿಸ್ಬೇಕು, ನೀ ಇಂಥದೇ ಮನೆ ತೊಗೋಬೇಕು, ಇಂಥದೇ ಕಾರ್ ತೊಗೋಬೇಕು, ಎಂಥದೇ ಪ್ರೆಷರ್ ಅವ್ರಿಗೆ ಇರ್ತಿರ್ಲಿಲ್ಲ ಅವಾಗಿನವರಿಗೆ. ಅದು ಒಂದು ಪ್ಲಸ್ ಎತ್ಬಿಡ್ತಿತ್ತು. ಆಮೇಲೆ ಯಾರನ್ನೂ ಅಷ್ಟು ಕೇರ್ ಮಾಡೋದಾಗಲಿ, ಅಷ್ಟು ತಲೆ ಮೇಲೆ ಹೊತ್ಕೊಳ್ಳೋದು, ನನ್ನ ನನ್ನ ಮೊಮ್ಮಗ ಇದಾನ, ನಾ ಹಿಂಗೆ ಬೆಳೆಸ್ಬೇಕು, ನನ್ನ ಮಗಳಿದ್ದಾಳ, ಹಂಗೆ ಮಾಡಬೇಕು, ಹಿಂಗೆ ಮಾಡ್ಬೇಕು, ಇಂಥವೆಲ್ಲ ಏನೇನೂ ಇರ್ತಿದ್ದಿಲ್ಲ ಅವಾಗಿನ ಕಾಲದವ್ರು. ಹೆಂಗೆ ಇರ್ತಿದ್ರು ಅಂತಂದ್ರೆ, ಹುಟ್ಟಿಸಿದ್ರೆ ಅಷ್ಟೇ ಅವ್ರ ತಾಯಿ ತಂದೆ ಕೆಲಸ ಇದು ಅಷ್ಟೇ. ಆಮೇಲಿಂದ ಎಲ್ಲ ಜವಾಬ್ದಾರಿ ಸಣ್ಣ ಮಗುವಿಗೆ ಬೀಳ್ತಿತ್ತು. ನಾವು ಹೆಂಗೆ ಬೆಳೀತಾ ಹೋಗ್ತಿದ್ದೀವಿ, ಹೆಂಗೆ ಬುದ್ಧಿ ಬರ್ತಾ ಹೋಗ್ತಿತ್ತು, ಎಲ್ಲ ರೀತಿಯ ಜವಾಬ್ದಾರಿ ಇರ್ತಿತ್ತು ಮಗುವಿಗೆ. ಜವಾಬ್ದಾರಿ ಅಂದರೆ ಊಟದಿರ್ಬೋದು, ರೊಕ್ಕ ಗಳಿಸೋದಿರ್ಬೋದು, ಶಾಲೆಗೆ ಹೋಗೋದಿರ್ಬೋದು, ಮನೆ ನೋಡ್ಕೊಳ್ಳೋದಿರ್ಬೋದು, ರಿಲೇಷನ್ಶಿಪ್ ಅಣ್ಣ ತಂಗಿ, ಅಕ್ಕ ತಂಗಿ, ಅಪ್ಪ ಅಮ್ಮ, ಅಜ್ಜ ಅಜ್ಜಿ ಇವರು ಏನಂತಾರೋ ಏನೋ ಈ ರೀತಿಯೂ ಇರ್ತಿತ್ತು. ಎಲ್ಲ ಇರ್ತಿತ್ತು. ಊಟಕ್ಕೆ ಒಂದೊಂದ್ಸಲ ಹೆಚ್ಚಿಗೆ ಇರ್ತಿತ್ತು, ಒಂದೊಂದ್ಸಲ ಕಡಿಮೆ ಇರ್ತಿದ್ದಿಲ್ಲ. ಅವ್ರಿಗೇನು ತನ್ನ ಚೌಕಟ್ಟು ಏನು ಅನ್ನೋದನ್ನು ಗೊತ್ತಾಗ್ಬಿಡ್ತಿತ್ತು. ಚೌಕಟ್ಟು ಅಂದರೆ ಒಂದು ಲಿಮಿಟ್ ಇರ್ತದೆ ಯಾವುದೇ ಒಂದು ಮನುಷ್ಯಗೆ. ಆ ಲಿಮಿಟ್ ಏನು ಅನ್ನೋದು ಅವನಿಗೆ ಗೊತ್ತಾಗ್ತಿತ್ತು, ಅವನಿಗೆ ಅಥವಾ ಅವಳಿಗೆ ಗೊತ್ತಾಗ್ಬಿಡ್ತಿತ್ತು. ಅದರ ಅಕಾರ್ಡಿಂಗ್ ಅವ್ರೇನು ಮಾಡ್ತಿದ್ರು, ಇಷ್ಟದ ನಂದು ಲಿಮಿಟ್, ಇದ್ರೊಳಗೆ ನಂದು ಕ್ಷಮತೆ ಏನು, ಇದ್ರೊಳಗೆ ನನ್ನಿಂದ ಏನು ನಾವು ತೆಗಿಬೋದು ಹೊರಗೆ ಅಂತ ಅವರಿಗೆ ಒಂದು ಸಿಕ್ತಿತ್ತು ಒಂದು ಐಡಿಯಾ.
ಒಂದು ಏನೋ ಒಂದು ಕ್ಲೂ ಅಂತ ಸಿಕ್ತಿತ್ತು. ಅವ್ರು ಏನು ಮಾಡ್ತಿದ್ರು, ಯಾರು ಪ್ರೆಷರ್ ಇಲ್ಲ, ಯಾರದು ನೀ ಹಿಂಗೆ ಮಾಡು ಹಾಗೆ ಮಾಡು ಅಂತ ಹೇಳೋರು ಯಾರೂ ಇರೋಂಗಿಲ್ಲ. ಅವ್ರೇನು ಇರ್ತಿತ್ತು, ಅವ್ರ ಜೀವನ ಅವ್ರಿಗೆ ಸಾಕಾಗ್ತಿತ್ತು, ಅವರು ಅವ್ರ ಕ್ಷಮತೆ ಒಳಗೆ ಅವ್ರ ಚೌಕಟ್ಟೊಳಗೆ ಅವ್ರ ಜಿಂದಗಿ ಅವ್ರವ್ರು ಮಾಡ್ತಾರೆ, ಒಂದು ಫ್ರೀಡಮಲ್ಲಿ ಸಿಕ್ಕಿಬಿಡ್ತಿತ್ತು. ಅವರು ಅದ್ರ ಅಕಾರ್ಡಿಂಗ್ ಅವ್ರು ಹೋಗ್ತಾರೆ. ಇವಾಗ ನಂಗೆ ಈ ಬಾಜು ಮನೆಕಿನ ವಾಟ್ಸಪ್ ನೋಡಿದೆ, ಅವ್ರು ನಮ್ಮ ರಿಲೇಟಿವ್ಸ್ ಬಂಗಾರ ಸರಗಳು ಹಾಕೊಂಡಾರ, ಅವ್ರು ಕಾರ್ ತೊಗೊಂಡಾರ, ಅವ್ರ ಮಗ ಫಾರಿನ್ಗೆ ಹೋಗಿ ಓದ್ಲಿಗತನ, ಅವ್ರಿಗೆ ಅವೆಲ್ಲ ಏನೂ ತಲೆ ಒಳಗೆ ಇರ್ತಿರ್ಲಿಲ್ಲ. ಯಾಕಂದರೆ ಅವ್ರಿಗೆ ಅಷ್ಟೆಲ್ಲ ವಿಚಾರ ಮಾಡ್ಲಿಕ್ಕೆ ಸಮಯನೇ ಇರ್ತಿದ್ದಿಲ್ಲ. ಮೈಂಡಿಂಗ್ ದೇರ್ ಓನ್ ಬಿಸ್ನೆಸ್ ಮೀನ್ಸ್ ಅವ್ರ ಚೌಕಟ್ಟು ಏನಂತ ತಿಳ್ಕೊಂಡು ಅದರೊಳಗೆ ಅವ್ರ ಕ್ಷಮತೆಯನ್ನು ಹೊರಗೆ ತೆಗೆದಿರ್ತದೆ. ಅವ್ರ ಸ್ಕಿಲ್ ಡೆವಲಪ್ ಮಾಡಿಕೊಂಡು ಯಾವುದೇ ಇರಲಿ, ಅದು ಇರಿಗೇಷನ್ ಇರಲಿ, ಎಜುಕೇಷನ್ ಇರಲಿ, ಅಗ್ರಿಕಲ್ಚರ್ ಇರಲಿ, ಏನನ ಇರಲಿ, ಗೋಲ್ಡ್ ಸ್ಮಿತ್ ಇರಲಿ, ಅಂಥದ್ದೇ ಕೆಲಸ ಇರಲಿ, ಅವ್ರದ್ದು ಇಂಟ್ರೆಸ್ಟೆಡಿಂದ ಅವರು ಹೋಗಿ ಜಾಯ್ನ್ ಆಗಿ ₹1 ಗಡಿಸ್ಲಿ, ಸುಮ್ಮನೆ ಹೋಗಿ ಕಲಿತು ಬರಲಿ, ಅವರು ಅಂಥವಕ್ಕೆಲ್ಲ ಚೂಸ್ ಮಾಡಿಕೊಂಡು ಅವ್ರ ಸಮಯ ಅವ್ರದ್ದೇನು ಜೀವಿತ ಅವಧಿ ಇರ್ತಿತ್ತಲ್ಲ ಅಲ್ಲಿ ವಿನಿಯೋಗಿಸ್ತಿದ್ರು. ಅದಕ್ಕೇನಾಯ್ತು, ಅವರಿಗೆ ಅಲ್ಲಿ ಒಂದು ಗ್ರಿಪ್ ಸಿಕ್ತು, ಸರಿಯಾಗಿ ಬದುಕಲಿಕ್ಕೆ, ಹೆಚ್ಚಿಂದ ಆಯುಷ್ಯ ವೃದ್ಧಿಸ್ಕೊಳ್ಲಿಕ್ಕೆ. ಬೇರೆಯವ್ರ ಚಿಂತೆ ಮಾಡಿ, ಬೇರೆಯವ್ರದ್ದೆಲ್ಲ ಮಾಡಿ ಅವ್ರದ್ದು ಆರೋಗ್ಯ ಕೆಡಿಸ್ಕೊಂಡು ಆಯುಷ್ಯ ಕಡಿಮೆ ಮಾಡ್ಕೊಂಡಿಲ್ಲ ಅವಾಗಿನ ಮಂದಿ. ಅವಾಗಿನವ್ರು ಏನು ಮಾಡಿದರು, ಇದು ಒಂದು ಪಾಯಿಂಟಿಂದ ಅವರು ಮುಂದೆ ಹೋದರು. ಮತ್ತು ಇನ್ನೂ ಒಂದು ಜಂಕ್ ಫುಡ್ ಅಂದ್ರೆ ಇಲ್ಲಿನ ಜಂಕ್ ಫುಡ್ ಬರೀ ಊಟಕ್ಕೆ ಅಥವಾ ನಾವೇನು ಹೊರಗಿನ ತಿಂತೀವಿ ಅದಕ್ಕೆ ಸೀಮಿತ ಮಾಡಂಗಿಲ್ಲ. ಇಲ್ಲಿ ಈ 100 ವರ್ಷ ಬದುಕೋ ಟಾಪಿಕ್ ಒಳಗೆ ಏನಂತಂದ್ರೆ, ಜಂಕ್ ಫುಡ್ ಅಂದರೆ ನಮ್ಮ ಅರೌಂಡ್ ಜಂಕ್ ಪೀಪಲ್ನೂ ಇರ್ತಾರೆ. ಅವರು ಏನು ಮಾಡ್ತಾರಂದ್ರೆ, ಅವರು ಕೆಟ್ಟಿರ್ತಾರೆ ಮೀನ್ಸ್ ಅವ್ರ ತಲೆ ಒಳಗೆ ಕೆಟ್ಟ ಭಾವನೆಗಳು, ಕೆಟ್ಟ ವಿಚಾರಗಳು, ಏನು ಅವ್ರಿಗೆ ಒಂದು ಯಾವುದೇ ರೀತಿಯಿಂದ ಬದುಕೊಳ್ಳೋ ಒಂದು ಧ್ಯೇಯ ಆಗಲಿ, ಗುರಿ ಆಗಲಿ, ಚೌಕಟ್ಟಾಗಲಿ, ಅವ್ರದ್ದೇ ಆದಂಥ ಒಂದು ಧರ್ಮದ ಹಾದಿ ಒಳಗೆ ನಡೆಯೋದಾಗಲಿ, ಇವೆಲ್ಲ ಏನೂ ಇರೋಂಗಿಲ್ಲ ರೀ. ಅವ್ರಿಗೇನು ನನ್ನಂತರೂ ಬದುಕೋದು ನಾವು ವಿಚಾರ ಮಾಡೋಂಗೇ ಇಲ್ಲ. ಹಳ್ಳಿ ಹಿಡಿದು ಹೋಗಲಿ, ನನಗೇನು ಪ್ರಾಬ್ಲಮ್ ಇಲ್ಲ. ನಂದೇನದ, ನನ್ನ ಸರೌಂಡಿಂಗ್ ಯಾರು ಇರ್ತಾರ ಅವರು ನನ್ನಂಗೆ ಇರಬೇಕು. ಹೆಚ್ಚೂ ಆಗಬಾರ್ದು, ಕಮ್ಮಿನೂ ಆಗಬಾರ್ದು. ಇನ್ ಕೇಸ್ ಅವ್ರು ಹೆಚ್ಚಾಗ್ಲಿರ್ತಾರ, ಐ ಆಮ್ ದೇರ್ ಟು ಫುಲ್ ದೆಮ್. ಇಲ್ಲ ಕಡಿಮೆ ಆಗ್ಲಿರ್ತಾರ, ನಾನೇ ಖುಷಿ ಪಡ್ತೀನಿ ನೋಡಿ. ಇಂಥ ಮಂದಿ ಇರ್ತಾರೆ. ಅದು ನಾ ಏನೋ ಚಲೋ ತಿನ್ಲಿಕತ್ತೀನಿ, ಚಂದ ಇರ್ಲಿಕತ್ತೀನಿ ಅಂದ್ರೆ ಸಹಿಸೋದಾಗಲ್ಲ. ಹೆಂಗೆ ನೀ ಹಿಂಗೆ ತಿನ್ನೋ, ಈಗಿನ ಜನ ಹಿಂಗದ, ಈಗಿನ ಜಮಾನ ಹಿಂಗದ, ನಾವು ಹಿಂಗಿದ್ರೆ ಜನ ಹಂಗೆ ಅಂತಾರೆ, ನಾವು ಹಿಂಗೆ ಇರಬೇಕು, ಅದು ಅಷ್ಟೊಂದು ಈ ಬೇರೆದೆಲ್ಲ ತಲೆ ಒಳಗೆ ತುಂಬಿಬಿಡ್ತಾರೆ. ಅವಾಗ ನಮಗೇನೋ ನೆನ್ಫೇರ್ ಇರ್ತದೆ, ಹೌದು ಬಿಡು, ಯಾಕಂದ್ರೆ ಇವು ನನ್ನ ಸರೌಂಡಿಂಗ್ ಪೀಪಲ್ ಇದ್ದಾನ, ಈಕಿ ನನ್ನ ಸರೌಂಡಿಂಗ್ ಮನುಷ್ಯಳಿದ್ದಾಳೆ, ಈಕಿ ಹಿಂಗೆ ಹೇಳಿಗತ್ತಾಳ ಅಂತಂದ್ರೆ ಅವ್ರದ್ದು ಮನಸ್ಸು ಕರೆಕ್ಟೇ ಹೇಳಗತ್ತದ. ನನ್ನ ಸಲುವಾಗಿ ಅವರು ಒಂದು ರೀತಿಯಿಂದ ಹೇಳಗತ್ತಾರೆ, ನಾವು ಉದ್ಧಾರ ಆಗ್ಬೇಕಂತ ಹೇಳ್ತಾರೇನೋ ಅಂತ ಹೇಳಿ ತಿಳ್ಕೊಂಡು ಏನು ಮಾಡ್ತೀವಿ ನಾವು, ಜಂಕ್ ಪೀಪಲ್ ಜೊತೆಗೆ ಒಡನಾಟ ಕಟ್ಕೊಂಡು ಏನು ಮಾಡ್ತೀವಿ, ಅವ್ರು ಹೇಳ್ದಂಗೆ ಕೇಳ್ಕೊತಾ ಅವ್ರದ್ದು ಒಂದು ಮಾನ್ಯತೆಗೆ ಮಣಿದು ಹಿಂಗೆ ಇರಬೇಕೇನಪ್ಪ, ಹಾಗೆ ಇರಬೇಕೇನಪ್ಪ ಅಂತೇಳಿ ನಾವು ತಿಳ್ಕೊಂಡು ಅವ್ರಂಗೆ ಆಗ್ತೀವಿ. ಇಷ್ಟೆಲ್ಲ ಮಾಡ್ತೀವಲ್ಲ ನಾವು, ನಮ್ಮದು ದೇಹ, ಮನಸ್ಸು, ಭಾವ, ಆರೋಗ್ಯ, ಸಂಬಂಧ, ಇಲ್ಲಿ ಯಾವಲ್ಲಿ ನಾವು ಎಲ್ಲೇ ಯಾವುದಕ್ಕೂ ಜಾಗ ಕೊಡೋಂಗಿಲ್ಲ, ಟೈಮ್ ಕೊಡೋಂಗಿಲ್ಲ, ಒಂದು ಸಮಾಧಾನ ಇರೋಂಗಿಲ್ಲ, ಬರೀ ಇಂಥವೇ ತಲೆ ಒಳಗೆ. ಹಿಂಗಾದಾಗ ನಮ್ಮದು ಹಾರ್ಟ್ ಹೋಗ್ತದೆ, ಕಿಡ್ನಿ ಹೋಗ್ತದೆ, ಮೈಂಡ್ ಪ್ರೆಷರ್ ಆಗ್ತದೆ, ಸ್ಟ್ರೆಸ್ ಬರ್ತದೆ. ಇಷ್ಟು ಅಲ್ಲದೆ ಮತ್ತು ನಾವು ಯಾವುದೇ ರೀತಿಯಿಂದ ರೆಕಗ್ನೈಸ್ ಪೀಪಲ್, ಅವಾಗಿನವ್ರು ಏನೆಲ್ಲ ಸಾಧನೆಗಳು ಮಾಡಿ ಹೋದರು. ಈಗ ಸಾಲು ಮರದ ತಿಮ್ಮಕ್ಕನೇ ಇದ್ದಾಳಕ್ಕೆ ಎಷ್ಟು ಮಾಡಿ ಹೋದರು. ಒಂದು ಎಕ್ಸಾಂಪಲ್ ಕೊಡ್ತೀನಿ, ಇಂಥವು ಸಾವಿರಾರು ಕೋಟಿ ಅಂತ ಎಕ್ಸಾಂಪಲ್ಗಳು ಅವ ನಮ್ಮ ಮುಂದೆ. ನಮಗೆ ಕೈಲಿಂದ ಏನೂ ಆಗಲ್ಲ. ಯಾಕೆ, ನಮ್ಮ ಬದುಕೇ ನಮ್ಮ ಹಳ್ಳ ಹಿಡ್ದು ಹೋಗಿರ್ತದೆ. ಇಂಥವು ಮಾಡ್ಲಿಕ್ಕೆ ನಮ್ಗೆ ಎಲ್ಲಿ ಟೈಮ್ ಇರ್ತದೆ? ಇಂಥವು ಮಾಡಿದ್ರೆ ನಾವೇನು ಅನ್ಕೋತೀವಿ, ಅವೆಲ್ಲ ಕೆಲಸ ಇರ್ಲಾರ್ದವ್ರು ಮಾಡ್ತಾರಾ, ನಾವೇನು ಅನ್ಕೋತೀವಿ ಬರೀ ದೇಹ ಮನಸ್ಸೇ ಆಗೋದಾಗ್ತದೆ, ಹೋಗ್ತದೆ, ನಮ್ದು ಆಯುಷ್ಯ ಎಷ್ಟು ಇರ್ತದೆ ಅಷ್ಟು ದಿವ್ಸ ಬದುಕ್ತೀವಿ. ಇವೆಲ್ಲ ಹರಿಕತಿ ಯಾರು ಕೇಳ್ತಾರ? ಹೌದು. ಮತ್ತು ನೂರಾರು ವರ್ಷಗಳ ಕಾಲ ಬದುಕ್ಯಾರಲ್ಲ, ಅವ್ರಿಗೆ ಇಂಟರ್ವ್ಯೂ ಮಾಡಿದಾಗ ಅವರೆಲ್ಲ ಏನು ಹೇಳ್ಯಾರ? ಅವ್ರಿಗೆ 1-2 ಮತ್ತು ಇಷ್ಟೇ ಹೇಳ್ಯಾರ. ಏನು ಹೇಳ್ಯಾರ ಅವರು? ನಂದು ಬಿಟ್ಟು ಬೇರೆಯವ್ರನ್ನ ಏನೂ ಚಿಂತೆ ಮಾಡಿಲ್ಲ, ನಂದು ಒಂದೇ ವಿಚಾರ ಮಾಡ್ಕೊಂಡು ನಾ ಇಲ್ಲಿ ತನಕ ಬಂದೀನಿ, ಮತ್ತು ನಾ ಜಂಕ್ ಫುಡ್ನೂ ತಿಂದಿಲ್ಲ, ಜಂಕ್ ಪೀಪಲ್ ಜೊತೆಗೂ ಬೆರ್ತಿಲ್ಲ. ಬರೀ ಇವೆರಡೇ 2 ರೀಸನ್ ಹೇಳ್ಯಾರ. ಎಂಥವು ಸಕ್ಸಸ್ಫುಲ್ ಪೀಪಲಿಂದ ಬುಕ್ ಓದ್ರಿ, ಎಂಥದನ್ನೂ ಓದ್ರಿ, ಇಷ್ಟೇ ಸಿಗ್ತದೆ ನಮಗೆ. ಅದಕ್ಕೆ ಏನು ಮಾಡ್ಬೇಕು ನಾವು? ಫಸ್ಟ ನಮ್ಮದು ನಾವು ಏನದ ಅಂತ ನೋಡ್ಕೋಬೇಕು, ಬೇರೆಯವರಿಂದ ದೂರ ಇರಬೇಕು. 2 ಸಿಂಪಲ್ ಸೊಲ್ಯೂಷನ್ಸ್ ಅವ. ಇವೆರಡು ಸಿಂಪಲ್ ಸೊಲ್ಯೂಷನ್ ಫಾಲೋ ಮಾಡ್ತೀವಿ ಅಂತಂದ್ರೆ ನಾವು ಎಷ್ಟು ಸಾಧ್ಯ ಆಗ್ತದೆ ಅಷ್ಟು ನಾವು ಆರೋಗ್ಯ, ನೆಮ್ಮದಿ, ಶಾಂತಿಲಿಂದ ಇರ್ಲಿಕ್ಕೆ ಸಾಧ್ಯ ಆಗ್ತದೆ. ಬೇರೆಯವ್ರದ್ದು ಚಿಂತೆಲಿಂದ ನಾವು ಎಷ್ಟು ಉದ್ಧಾರ ಆಗಿಲ್ಲ, ನಾವು ಎಷ್ಟು ಅವನತಿ ಹೊಂದಿಲ್ಲ.
ಯಾವುದು ಒಂದು ಇಂಚೂ ಹೆಚ್ಚಾಗಿಲ್ಲ, ನಮ್ಮ ಬದುಕೊಳಗೆ ಒಂದು ಇಂಚೂ ಕಮ್ಮಾಗಿಲ್ಲ. ನಮ್ಮದು ಸಮಯನೇ ಹಾಳಾಗಿ ಹೋಗ್ತದೆ ಖರೆ ನಮಗೇನು ಸಿಕ್ಕಿಲ್ಲ. ಅದಕ್ಕೆ ಸಕ್ಸಸ್ಫುಲ್ ಪೀಪಲ್ ಆಗಲಿ ಅಥವಾ ಭಾಳ ವರ್ಷ ಬದುಕಿದವ್ರಾಗಲಿ, ಏನೋ ಸಮಾಜದಾಗ ಕೊಡುಗೆ ಕೊಟ್ಟವರಾಗಲಿ, ಒಳ್ಳೆಯವರು ಅಂತ ನಾವೇನಂತೀವಿ ಸಮಾಜದಾಗ ಅಂಥವ್ರಾಗಲಿ, ಅವರೆಲ್ಲ ಏನು ಮಾಡ್ಯಾರ ಅಂತಂದ್ರೆ ಅವ್ರಿಗೆ ಬೇರೆಯವ್ರದ್ದು ಚಿಂತೆನೇ ಇಲ್ಲ. ಜಸ್ಟ್ ದೇ ಆರ್ ವರಿಂಗ್ ಅಬೌಟ್ ದೆಮ್ಸೆಲ್ವ್ಸ್. ದ್ಯಾಟ್ಸ್ ಇಟ್. ಇಟ್ ಸಿಂಪಲ್ ಅದ. ಈ ಸಿಂಪಲ್ ಫಾರ್ಮುಲಾ ಮಾಡಿಕೊಂಡು ಸಿಂಪಲಾಗಿ ಜಿಂದಗಿ ಮಾಡ್ಕೊಂಡು ಹೋದ್ರೆ ಎಲ್ಲರೂ ಆಯುಷ್ಯ ಸರಿಯಾಗಿರ್ತದೆ. ನಮ್ದು ಎಷ್ಟು ಆಯುಷ್ಯ ಇರುತ್ತೆ ಅಲ್ಲಿ ತನಕ ನಾವು ಆರೋಗ್ಯದಿಂದ ಆನಂದದಿಂದನೂ ಇರ್ಬೋದು. ಇಂಥವು ಪಾಸಿಬಿಲಿಟೀಸ್ನು ಇದ್ದಾವೆ. ನಾವು ಇವೆಲ್ಲ ಬಿಡ್ತೀವಿ, ಬರೀ ಕಾಂಪಿಟೇಷನ್ಗೆ ಇಳ್ತೀವಿ, ಅವೆಲ್ಲ ಬಿಡಬೇಕು. ಆವಾಗಷ್ಟೇ ಸರಿ ಆಗ್ತದೆ ಲೈಫ್. ಥ್ಯಾಂಕ್ ಯು. ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿರಿ. ನಿಮ್ಗೆ ಇಂಥವೇ ಸ್ಟೋರೀಸ್ ಬೇಕಂದ್ರೆ ಮತ್ತೆ ತರ್ತೀನಿ, ಕಮೆಂಟ್ ಮಾಡಿರಿ. ಇಂಥ ಚಲೋ ಇದಕ್ಕಿಂತ ಚಲೋ ಸ್ಟೋರೀಸ್ ಹೇಳ್ರಿ ಅಂತಂದರೆ ಎಲ್ಲ ಲೈಫ್ ಸ್ಟೋರೀಸ್ ಬೇರೆಯವ್ರು ಸಕ್ಸಸ್ಫುಲ್ ಪೀಪಲ್ ಸ್ಟೋರೀಸ್ ನಿಮ್ಮನ್ನು ಶೇರ್ ಮಾಡ್ಕೊತೀನಿ. ಥ್ಯಾಂಕ್ ಯು ಒನ್ ಆ್ಯಂಡ್ ಆಲ್. ಸಬ್ಸ್ಕ್ರೈಬ್ ಮೈ ಚಾನಲ್. ಥ್ಯಾಂಕ್ಸ್ ಅ ಲಾಟ್.